ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 30/1/2026 ಅಂದರೆ ನಾಳೆ ನಡೆಯಲಿರುವ ನಿಮ್ಮ ಪೂರ್ವಸಿದ್ಧತಾ ಪರೀಕ್ಷೆ 2 ತೃತೀಯ ಭಾಷೆ ಹಿಂದಿ ವಿಷಯದ 60 ಅಂಕಗಳ ಒಂದು ಸ್ಕೋರಿಂಗ್ ಪ್ಯಾಕೇಜನ್ನು ನಾನು ನಿಮ್ಮ ಜೊತೆ ತಿಳಿಸ್ತಾ ಇದ್ದೀನಿ. ಈಗ ಆಲ್ರೆಡಿ ಒಂದು ಪಾರ್ಟನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಉಳಿದ ಪ್ರಶ್ನೆಗಳನ್ನು, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್, ಯಾವ ಕ್ವಶನ್ಸನ್ನು ಓದ್ಕೋಬೇಕು, ಯಾವ ಲೆಸನಿಂದ ಎಷ್ಟು ಕ್ವಶನ್ಸು, ಯಾವೆಲ್ಲ ಕ್ವಶನ್ಸ್ ಓದ್ಕೋಬೇಕು ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀವಿ. ಮುಂಬರುವ ವಿಡಿಯೋದಲ್ಲಿ ನಾನು 80ಕ್ಕೆ 80 ಅಂಕಗಳನ್ನು ಗಳಿಸುವಂಥ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಪೂರ್ತಿಯಾಗಿ ನೋಡಿ, ಅದರ ಉಪಯೋಗವನ್ನು ಪಡೆದುಕೊಳ್ಳಿ. ನೆಕ್ಸ್ಟ್ ಸಾಮಯಿಕ ಪರಿಚಯ. ಈ ಒಂದು ಕವಿತೆಯಲ್ಲಿ ನಮಗೆ ಬರುವಂಥದ್ದು ನಿಮಗೆ ಗೊತ್ತಿದೆ ಮಕ್ಕಳ. ಸಾಮಯಿಕ ಸದುಪಯೋಗ, ಒಂದೇ ಕ್ವಶನ್ 3 ಅಂಕಕ್ಕೇನೆ ಕೇಳುವಂಥದ್ದು. ಸಾಮಯಿಕ ಸದುಪಯೋಗ ಅಥವಾ ಮಹತ್ವ ಅಥವಾ ಕೈಸೆ ಕರ್ನಾ ಚಾಹಿಯೆ, ಈ ಪ್ರಶ್ನೆಯನ್ನೇ ಕೇಳುವಂಥದ್ದು ಮಕ್ಕಳ. ಹಾಗಾಗಿ ಇದನ್ನು ಚೆನ್ನಾಗಿ ಅಭ್ಯಾಸವನ್ನು ಮಾಡಿಕೊಳ್ಳೇಬೇಕು ಮಕ್ಕಳ. ಆನ್ಸರ್ ನೋಡಿ, ಸಮಯ ಭಗವಾನ್ ಕಿ ದಿಯಾ ಹುआ अनुपम धन है, इसलिए आलस्य का छोड़कर बिना किसी बहाने काम करना है, एक क्षण भी नष्ट नहीं करना है, तभी समय को सदुपयोग होगा, यही समय को खो जाते हैं तो पीछे ಪಚ್ತಾನ ಪಡೇಗ. ಇದಿಷ್ಟು ನೋಡಿ 4 ಲೈನ್ ಮಕ್ಕಳ. ಡೆಫಿನೆಟ್ ಕ್ವಶನ್ ಆಗಿರ್ತದೆ, ಇದೇ ಕ್ವಶನ್ ಬರುವಂಥದ್ದು. ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ 3 ಅಂಕಕ್ಕೆ. ನೆಕ್ಸ್ಟ್ ಇಂಟರ್ನೆಟ್ ಕ್ರಾಂತಿ. ಈ ಪಾಠದಿಂದ ನಮಗೆ ಒಂದು ಕ್ವಶನ್ಸ್ ಏನಾಗಿರ್ತದೆ ಮಕ್ಕಳ, 3 ಮಾರ್ಕ್ಸಿಗೆ ಅಷ್ಟೇ ಬರುವಂಥದ್ದು, ಬೇರೆ ಎಲ್ಲೂ ಕೇಳೋದಿಲ್ಲ. 3 ಮಾರ್ಕ್ಸಿಗೆ. ಮತ್ತು ನಿಮಗೆ ಎಸ್ಸೆನಲ್ಲಿ ಬರುವ ಸಾಧ್ಯತೆಗಳು ಸಹ ಇರ್ತದೆ ಇಂಟರ್ನೆಟ್ ಬಗ್ಗೆ. ಹಾಗಾಗಿ ಎಸ್ಸೆಯಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈಗ ನಮಗೆ 3 ವಾಕ್ಯಕ್ಕೆ ಯಾವೆಲ್ಲ ಪ್ರಶ್ನೆ ಕೇಳ್ಬೋದು ಅಂತ ಹೇಳಿದ್ರೆ, व्यापार और बैंकिंग में इंटरनेट से क्या मदद मिलती है, वीडियो कॉन्फ्रेंस के बारे में लिखिए, अथवा सोशल नेटवर्किंग एक क्रांतिकारी खोज है कैसे, अथवा समाचार पर क्या प्रभाव पड़ रहा है, ಅಥವಾ ಸೋಷಲ್ ನೆಟ್ವರ್ಕಿಂಗ್ಗೆ ಪರಿಚಯ ದೀಜಿಯೆ. ಇವು 3 ಪ್ರಶ್ನೆಗಳು ಮಕ್ಕಳ ಬರುವಂಥದ್ದು ಮಕ್ಕಳ. ಇದಿಷ್ಟನ್ನು ನೀವು ಚೆನ್ನಾಗಿ ನೋಡಿಕೊಂಡು ಅಭ್ಯಾಸವನ್ನು ಮಾಡ್ಕೊಳ್ಳಿ. ಈಗ ಇಲ್ಲಿಗೆ ಬಂದರೆ, ಇಂಟರ್ನೆಟ್ ದ್ವಾರಾ पर बैठे बैठे खरीदारी कर सकते हैं, कोई भी बिल भर सकते हैं, इंटरनेट बैंकिंग द्वारा दुनिया की किसी भी जगह पर चाहे जितनी भी ರಕಮ್ ಬೇಸ್ಕ ಶಕ್ತಿ ಹೈ. ನಾವು ಎಲ್ಲಿ ಬೇಕಾದರೂ ಕೂತ್ಕೊಂಡು ಯಾರಿಗೆ ಬೇಕಾದರೆ ಎಷ್ಟು ಹಣವನ್ನಾದರೂ ಬೇಕಾದರೂ ನಾವು ಹಾಕ್ಬೋದು. ಹಾಗಾಗಿ ಈ ಥರ ಕ್ವಶನ್ ಆನ್ಸರ್ಸ್ಗಳು ಬಹಳ ಈಸಿ. ನೆಕ್ಸ್ಟ್ ವಿಡಿಯೋ ಕಾನ್ಫರೆನ್ಸ್ಗೆ ಬಾರೆ ಮೇಲೆ ಲಿಖಿಯ ಕೇಳಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ द्वारा एक जगह बैठकर दुनिया के कई देशों के प्रतिनिधियों के साथ 8-10 दूरदर्शन के पर्दे के चर्च कर सकता है, एक ही कमरे के बैठ विभिन्न देशों की रहने वाला लोगों के साथ विचार विनिमय कर सकते हैं. ನೆಕ್ಸ್ಟ್ ಸೋಷಲ್ ನೆಟ್ವರ್ಕಿಂಗ್ ಏಕ್ ಕ್ರಾಂತಿಕಾರಿ ಕೋಸ್ ಹೈ ಅಂತ ಕೇಳಿದ್ದಾರೆ. ಹೌದು, ಯಾಕೆಂದರೆ दुनिया भर के लोगों के एक जगह पर ला खड़ा कर दिया है. फेसबुक, आर्कुट, ट्विटर आदि इसके साइटों से देश विदेश के लोगों के रहना सहना, खाना पाना, वेशभूषण आदि का परिचय होता है. शीघ्रातिशीघ्र इसका प्रभाव समाज पर पड़ता है. ಇದಿಷ್ಟು ನಿಮಗೆ 3 ಅಂಕಕ್ಕೆ ಕೇಳುವಂತಹ ಕ್ವಶನ್ಸ್ ಆಗಿರ್ತದೆ ಮಕ್ಕಳ. ಹಾಗಾಗಿ ಇದಿಷ್ಟನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಇಮಾನ್ದಾರ್ ಕೆ ಸಮ್ಮೇಳನ್ ಮೇ. ಈ ಒಂದು ಪಾಠದಲ್ಲಿ ನಮಗೆ ಒಂದು ಕ್ವಶನ್ಸು 2 ಅಂಕಕ್ಕೆ ಮಾತ್ರ ಬರುವಂಥದ್ದು ಮಕ್ಕಳ. ಯಾವುದು ಬರ್ಬೋದು ಅಂತ ಹೇಳಿದ್ರೆ ನೋಡ್ಕೊಳ್ಳಿ. ಇಲ್ಲಿ ಲೇಖಕ ಬೇಜ್ ಗಯೆ निमंत्रण पर में क्या लिखा गया था, अथवा लेखक ने कमर छोड़कर जाने का निर्णय क्यों लिया. ईमानदार के सम्मेलन में लेखक की चप्पलें, चादरे, धूप का चश्मा, कंबल, इस तरह उनके सारी चीज़ें चोरी ली गई. कमरे का ताल तक चोरी ही गया. लेखक ने सोचा कि यदि बड़ी यही वही रुकेंगे तो उन्हें भी चुरा लिया गया, इसलिए लेखक ने कमर जोड़कर जाने का निर्णय लिया. ನೆಕ್ಸ್ಟ್ ದುನಿಯಾ ಕೆ ಪಹಲಾ ಮಕಾನ. ಇಲ್ಲಿ ನಮಗೆ ಬಂದರೆ 2 ಕ್ವಶನ್ಸ್ 2 ಮಾರ್ಕ್ಸ್ ಮಕ್ಕಳ ಸಿಗ್ತದೆ ನಮಗೆ. ಯಾವುದು 2 ಮಾರ್ಕ್ಸ್ ಅಂತ ಹೇಳಿದ್ರೆ, ಒಂದು ಅನುರೂಪದಲ್ಲಿ ಸಿಗ್ತದೆ, ಇನ್ನೊಂದು ಒನ್ ವರ್ಡ್ ಆನ್ಸರ್ಸಲ್ಲಿ ಇರ್ತದೆ. ಯಾವ ರೀತಿ ಬರ್ಬೋದು ಅಂದರೆ, ಹಾತಿ ಜಂಗಲಿ ಜಾನುವಾರು, ಬೈಸೆ ಪಾಲತು ಜಾನುವಾರು, ಮಚಲಿ ತೈರ್ನ, ಸಾಂಪು ರೇಖನ. ನೆಕ್ಸ್ಟ್ ಹಾತಿ सूंड बैसा सिंह, मछली पानी सांप
उभयवासी। नेक्स्ट मकाना के चात मछली के पीठ जैसे, मकान के तंब हाथी के पाँव जैसे। नेक्स्ट वन वर्ड आंसर्स क्वेश्चन, सिंगफो आदिवासी कहाँ रहते हैं अथवा कहाँ की निवासी ಅಂತ ಹೇಳಿದ್ರೆ पूर्वोत्तर भारत में रहते हैं ಅಂತೇಳಿ ಬರೆದ್ರೆ ಸಾಕು। नेक्स्ट सुबह पहले आदमी का मकान बनाना किसे सिखाया, सुबह पहले आदमी को मकाना बनाना बहुत, सो पशुओं से सिखाना करेक्ट ಆಗಿರುವ आंसर। मकान के बारे में पूछताछ करने दोनों दोस्तों कहाँ चल पड़े, सो ಅವರು ಎಲ್ಲಿ ಹೋಗ್ತಾರೆ, सो जंगल की और चल पड़े। दोस्तों की मुलाकात सबसे पहले किसे हुए, दोस्तों की मुलाकात सबसे पहले हाथी से हुए। हाथी से उत्तर पाकर दोस्तों किससे मिले, हाथी से उत्तर पाकर दोस्तों सांप से मिले। सब जानवरों के बातों सुनकर दोस्तों ने क्या किया, सब जानवरों की बातों सुनकर दोस्तों ने एक मकाना बना लिया। ಸೊ ಇದಿಷ್ಟು ನಿಮಗೆ, ಸೊ ಈ ಒಂದು ಇದರಿಂದ ಪಾಠದಿಂದ ದುನಿಯಾಕ್ಕೆ ಪಹಲ ಮಕಾನ, ಸೊ ಇದರಲ್ಲಿ ನಮಗೆ 2 ಅಂಕಕ್ಕೆ ಬರ್ತದೆ, ಒಂದು ಒನ್ ವರ್ಡ್ ಆನ್ಸರಲ್ಲಿ, ಒಂದು ಅನುರೂಪತಗಳಲ್ಲಿ ಬರ್ತದೆ। ನೆಕ್ಸ್ಟ್ ರೋಬೋಟ್, ಸೊ ಈ ಒಂದು ಕಹಾನಿ ಇದರಲ್ಲಿ ನಮಗೆ 3 ಮಾರ್ಕ್ಸಿಂದು ಒಂದೇ ಕ್ವಶನ್ ಬರುವಂಥದ್ದು ಮಕ್ಕಳ, ಹಾಗಾಗಿ ನೋಡ್ಕೊಳ್ಳಿ ಯಾವ ಕ್ವಶನ್ಸ್ ಕೇಳ್ತಾರೆ ಅಂತ ಹೇಳಿ। ಧೀರಜ್ सक्सेना ने घरेलू कामकाज के लिए रोबोट रखने का निर्णय क्यों लिया, ಯಾಕೆ ನಿರ್ಣಯನ ತೆಗೆದುಕೊತಾರೆ, ಅಥವಾ ಧೀರಜ್ सक्सेना को बुद्धिमान रोबोट की आवश्यकता क्यों थी, ಯಾಕೆ ಅವರ ಅವಶ್ಯಕತೆ ಇತ್ತು। ಸೊ ಗೊತ್ತಿದೆ ನಮಗೆ, सदरोमा नाम का नौकर धीरज सक्सेना परिवार में काम कर रहा था। अचानक एक दिन चलती बस के गिरकर उसे खतरनाक चोट आई, सो उसे अस्पताल में भर्ती करना पड़ा। सक्सेना परिवार बड़ा था, बड़े बेटियां पोती पोतों से घर में हमेशा रौनक और चाहल पाहल बन रही थे। सो सदरोमा के अस्पताल पहुंच जाने के सभी को तकलीफ पड़ गई। सो धीरज सक्सेना से परिवार की यह दुख नहीं देख गया, इसलिए परिवार के मुखिया के नाते उन्होंने घरेलू कामकाज के लिए रोबोट रखने का निर्णय। ಸೊ ಇದಿಷ್ಟು ನಿಮಗೆ ಒಂದು ಮಾರ್ಕ್ಸಲ್ಲಿ 3 ಅಂಕಕ್ಕೆ ಒಂದು ಪ್ರಶ್ನೆ ಕೇಳ್ತಾರೆ। ನೆಕ್ಸ್ಟ್ ಮಹಿಳಾ ಕಾ ಸಾಹಸ್ಕತ, ಸೊ ಇದರಲ್ಲಿ ನಮಗೆ ಬರುವಂಥದ್ದು ಒಂದೇ ಪ್ರಶ್ನೆ ಮಕ್ಕಳ, ನಮಗೆ 3 ಅಂಕಕ್ಕೆ ಕೇಳುವಂಥದ್ದು, ಬೇರೆಲ್ಲೂ ನಮಗೆ ಕೇಳೋದಿಲ್ಲ। ಸೊ ಯಾವ ಪ್ರಶ್ನೆ ಬರ್ಬೋದು ನೋಡಿ ಮಕ್ಕಳ ಇಲ್ಲಿ, बिचेंद्री पाल के परिवार के परिचय कीजिए, अथवा बिचेंद्री का बचपन कैसे बीता, बिचेंद्री पाल की शिक्षा के बारे में लिखिए, ಅದಕ್ಕೂ ಇದೆ आंसर। बिचेंद्री ने पहाड़ पर चढ़ने का तैयारी किस प्रकार थी। ಸೊ ನೆಕ್ಸ್ಟ್ ಇದಿಷ್ಟು ನೋಡ್ಕೊಂಡಿದ್ರಲ್ಲ, ಇದಿಷ್ಟು 3 ಇಂಪಾರ್ಟೆಂಟ್ ಕ್ವಶನ್ಸ್। ನೆಕ್ಸ್ಟ್ दक्षिण शिखर के वातावरण अथवा बिचेंद्री के अनुभव का वर्णन बिचेंद्री कैसे करती। ಸೊ ಇದಿಷ್ಟು 4 ಕ್ವಶನ್ಸ್ ಮಕ್ಕಳ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್, ಇದರಲ್ಲಿ ಒಂದು ಕ್ವಶನ್ಸ್ ನಿಮಗೆ 3 ಅಂಕಕ್ಕೆ ಬರುವಂಥದ್ದು, ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ। ನೆಕ್ಸ್ಟ್ ಸುರ್ಶಾಮ್, ಸೊ ಈ ಪದ್ಯದಲ್ಲಿ ನಮಗೆ ಬರುವಂಥದ್ದು 1 ಮಾರ್ಕ್ಸ್ ಒನ್ ವರ್ಡ್ ಆನ್ಸರ್ಸಲ್ಲಿ ಸಿಗುತ್ತೆ, ಆ್ಯಂಡ್ 2 ಮಾರ್ಕ್ಸ್ಗೆ ಒಂದು ಕ್ವಶನ್ಸ್ ಇರ್ತದೆ। ಸೊ ಒನ್ ವರ್ಡ್ ಆನ್ಸರ್ಗೆ ಬಂದರೆ ಯಶೋಧ ಕಿಸ್ಕಿ कसम खाती है, यशोदा गोधन की कसम खाती है, चुटकी देखकर हंसने वाला कौन थे। सो चुटकी देखकर हंसने वाले गावल बच्चे थे। ಬಾಲಕೃಷ್ಣ ಕ ರಂಗ್ ಕೈಸಾತ ಕಾಲ ಅಂತ ಬರೆದ್ರೂ ಆಗುತ್ತೆ। ಸೊ ಒನ್ ವರ್ಡ್ ಆನ್ಸರ್ಸ್ಗೆ ಈ ರೀತಿ ಈ ಪ್ರಶ್ನೆಗಳೆಲ್ಲ ಕೇಳ್ಬೋದು, ಅಥವಾ ನೆಕ್ಸ್ಟ್ ನಿಮಗೆ ಅನುರೂಪತ, ಇವೆರಡರಲ್ಲಿ ಎಲ್ಲಾದರೂ ಒಂದು ಅಂಕಕ್ಕೆ ಬರ್ತದೆ। ಬಾಲಚಂದ್ರ ಬಲರಾಮ, ಕನ್ಹಾ ಕೃಷ್ಣ। ನೆಕ್ಸ್ಟ್ ಗೋರಾ ರಂಗ್ ಯಶೋಧ, ಕಾಲಾ ರಂಗ್ ಕೃಷ್ಣ, ಚುಗಲ್ಕೋರೆ ಬಲರಾಮ, ಬೋಲಾ ಬಾಲ ಕೃಷ್ಣ, ಬೋಲಾಪಾನ ಬಾಲಕೃಷ್ಣ, ವಾತ್ಸಲ್ಯ ಯಶೋಧ। ಸೊ ಇದಿಷ್ಟು ನೋಡಿ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇವೆಲ್ಲ ಅನುರೂಪತಗಳು, 10 ಅನುರೂಪತಗಳನ್ನ ನೋಡ್ಕೊಳ್ಳಿ। ನೆಕ್ಸ್ಟ್ 2 ಮಾರ್ಕ್ಸಿಗೆ ಯಾವೆಲ್ಲ ಪ್ರಶ್ನೆಗಳು ಬರ್ಬೋದು ಅಂತ ಹೇಳಿದ್ರೆ, ಬಾಲಕೃಷ್ಣ ಕಿಸ್ಕೆ ಶಿಕಾಯತ್
करता है, बाल कृष्ण यशोदा के शिकायत करता है, बाल कृष्ण अपनी माता के क्या क्या ಶಿಕಾಯತ್ करते हैं ಇದನ್ನ ಕೇಳ್ತಾರೆ ಮಕ್ಕಳ. ಅಥವಾ ಯಶೋಧ ಕೃಷ್ಣ ಕಿ ಕ್ರೋಧ ಅಥವಾ ಯಶೋಧ ಕೃಷ್ಣ ಕಿ ಕ್ರೋಧ ಅಥವಾ ನಾರಾಜ್ಗಿ ಕೈಸೆ ಶಾಂತ ಕರ್ತಿ ಹೈ, ಯಾವ ರೀತಿ ಅವನನ್ನ ಶಾಂತವಾಗಿ ಮಾಡ್ತಾ ಇದ್ಲು. ಸೊ ಯಶೋಧ ಕೃಷ್ಣ ಕಿ ಕ್ರೋಧ को इस प्रकार शांत करती है कि कृष्णा सुनो बलराम जन्म से ही जुगलखोर है, मैं गोदन की कसम खाकर कहती है मैं ही तेरी माता हूँ और तुम्हें मेरा पुत्र हूँ ಅಂತ ಹೇಳಿ ಅವನ ಕ್ರೋಧವನ್ನ ತಣ್ಣಗೆ ಶಾಂತವಾಗಿ ಮಾಡ್ತಾ ಇದ್ಲು. ಸೊ ಈ 3 ಪ್ರಶ್ನೆ 2 ಅಂಕಕ್ಕೆ ಕೇಳ್ತಾರೆ. ಇದರಲ್ಲಿ ಯಾವುದಾದ್ರೂ ಒಂದು ಬರ್ಬೋದು, ನೋಡ್ಕೊಳ್ಳಿ. ನೆಕ್ಸ್ಟ್ ಕರ್ನಾಟಕ ಸಂಪದ. ಸೊ ಇದರಲ್ಲಿ ನಮಗೆ ಒಂದು ಕ್ವಶನ್ ಒನ್ ವರ್ಡ್ ಆನ್ಸರ್ ಅಲ್ಲಿ ಕೇಳ್ತಾರೆ, ಅಥವಾ ಇದ್ರಲ್ಲಾದ್ರೂ ಬರ್ಬೋದು ಅನುರೂಪತಗಳಲ್ಲಿ. ಇನ್ನು 3 ಮಾರ್ಕ್ಸಿಗೆ ಒಂದು ಕ್ವಶನ್ ಇರ್ತದೆ. ಸೊ ಒನ್ ವರ್ಡ್ ಆನ್ಸರ್ಗೆ ನೋಡ್ತಾ ಹೋಗೋಣ. पश्चिम घट्ट किसे कहते हैं, कर्नाटक में कौन कौन से जलप्रपात है ಅದು ಕೇಳಬಹುದು. नेक्स्ट श्रवण बेळगोಳ की गोमटेश्वर मूर्ति का ऊंचाई कितनी है, सो 57 फीट इರ್ತದೆ. किस नगर को सिलिकॉन सिटी कहा जाता है. ಸೊ ಇವೆಲ್ಲ ನೋಡಿ ನಿಮಗೆ ಕರ್ನಾಟಕ ಚಂದನ್ ಕಾ ಆಗರ್ ಕ್ಯೂ ಕಹತಾ ಹೈ. ಸೊ ಇವೆಲ್ಲ ನಿಮಗೆ ಒನ್ ವರ್ಡ್ ಆನ್ಸರ್ಸ್ ಅಲ್ಲಿ ಬರುವಂಥದ್ದು. ಹೆಚ್ಚಾಗಿ ನಿಮಗೆ ಈ ಪಾಠದಲ್ಲಿ ಅನುರೂಪತಗಳಲ್ಲೇ ಬಂದಿರ್ತದೆ ಮಕ್ಕಳ. ಕರ್ನಾಟಕಕ್ಕೆ ಪಶ್ಚಿಮ ಮೇ ಅರಬ್ಬಿ ಸಮುದ್ರ, कर्नाटक दक्षिण में नीलगिरी पर्वतालिए. नेक्स्ट बेलूरू शिल्पकला, गोल गुंबज वास्तुकला. कर्नाटक चंदन का आगर, बेंगलुरु सिलिकॉन सिटी. सो दक्षिण में उत्तर के चोरे की पर्वತ ವಾಲು ಪಶ್ಚಿಮ ಘಟ್ಟ. ಸೊ ಇದು ನೀಲಗಿರಿ. ಸೊ ಇದಿಷ್ಟನ್ನ ಹೆಚ್ಚಾಗಿ ನಿಮಗೆ ಒನ್ ವರ್ಡ್ ಆನ್ಸರ್ಸಲ್ಲಿ ಅನುರೂಪತಗಳಲ್ಲಿ ಕೇಳ್ತಾರೆ. ಸೊ 3 ಮಾರ್ಕ್ಸಿಗೆ ನಿಮಗೆ ಹೆಚ್ಚು ಕೇಳುವಂಥದ್ದು ಕರ್ನಾಟಕಕ್ಕೆ ಪ್ರಕೃತಿ ಸೌಂದರ್ಯಕ ವರ್ಣನ್ ಕೀಜಿಯೆ, ಅದನ್ನು ನಿಮಗೆ ಕೇಳ್ತಾರೆ ಮಕ್ಕಳ ತುಂಬ ಬಾರಿ. ಅಥವಾ कर्नाटक वस्तुकला और शिल्पकला का परिचय कीजिए. और कन्नड़ भाषा तथा संस्कृति के कर्नाटक के साहित्यकार की क्या देना है. ಸೊ ಇವು 3ರಲ್ಲಿ ಯಾವುದಾದ್ರೂ ಒಂದನ್ನು ಕೇಳ್ತಾರೆ ಮಕ್ಕಳ. ಸೊ ಇದು ಬಹಳ ಈಸಿ ಇದೆ. कर्नाटकी वास्तुकला, कर्नाटकी शिल्पकला और वास्तुकला अलौकिक है. बादामी ಐಹೊಳೆ, ಪಟ್ಟದಕಲ್ಲು, ಬೇಲೂರು, ಹಳೆಬೀಡು, सोमनाथपुर मंदिर का पत्थर की मूर्ति सजीव लगती है. श्रवण बेळगोಳ के गोमटेश्वर का एकशिला प्रतिम है. विजयपुरा में गोल गुंबज की विस्मयापरिंग गैलरी वस्तुकला और अद्वितीय दृष्टता. मैसूर के राजमहल कर्नाटक के एक वैभव का प्रतीक है. सो इदिष्टु निಮಗೆ प्राचीनी सेंट फिलोमिना चर्च और पुरातत्व वस्तु संग्रहालय अत्यंत आकर्षणीय है. ಸೊ ನೋಡಿ ಈ ಪ್ರಶ್ನೆ ತುಂಬ ಈಸಿ. ಸೊ ಈಸಿಯಾಗಿ ನಿಮಗೆ ಯಾವುದು ಬೇಕಾದರೂ ಕೇಳ್ಬೋದು. ಹಾಗಾಗಿ ಇವು 3ಅನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ಹೆಚ್ಚಾಗಿ ನಿಮಗೆ ಅದರೊಳಗಡೆ ಕೇಳುವಂಥದ್ದು. ನೆಕ್ಸ್ಟ್ ಬಾಲ್ ಶಕ್ತಿ. ಸೊ ಇದಕ್ಕೆ ಬಂದರೆ ನಿಮಗೆ ಒಂದೇ ಕ್ವಶನ್ಸು 2 ಮಾರ್ಕ್ಸಿಗೆ ಕೇಳ್ತಾರೆ. ಯಾವ ಕ್ವಶನ್ಸ್ ಬರ್ಬೋದು ಅಂತ ಹೇಳಿದ್ರೆ, गांव को आदर्श कैसे बनाया जा सकता है, ಅಥವಾ आप गांव को आदर्श गांव कैसे बताते सकते हैं, ಅಥವಾ बाल शक्ति के बच्चों ने गांव को आदर्श गांव कैसे बनाया. ಸೊ ಇವು 3ಕ್ಕೆ ಇದಿಷ್ಟೇ ಪ್ರಶ್ನೆ ಮಕ್ಕಳ. गांव की गंदगी दूर रखने के लिए गांव के चारों और पेड़ लगाना चाहिए. गांव की कूड़ एक निश्चित जगह पर डाला. परस्पर सहयोग से वातावरण स्वच्छ रखना. इन अंशों द्वारा गांव आदर्श गांव बन सकता है. नेक्स्ट नಮಗೆ कोशिश करने वाले की कभी हार नहीं होती. ಸೊ ಇದರಲ್ಲಿ ನಮಗೆ ಒಂದೇ ಪೋಯಮ್, ಆ 4 ಲೈನ್ ಕೇಳೋದು ಅಸಫಲತಾ. ಸೊ ಈ 4 ಲೈನನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು ಒಂದು ಡೆಫಿನೆಟ್ ಕ್ವಶನ್ಸ್ ಆಗಿರ್ತದೆ. ನೆಕ್ಸ್ಟ್ ಶನಿಯಿಂದ ಬಂದರೆ ಒಂದು ಕ್ವಶನ್ಸ್ 2 ಮಾರ್ಕ್ಸಿಗೆ, ಅದರಲ್ಲಿ ಆಪ್ಷನ್ನು ಸಹ ಇರ್ತದೆ. ಶನಿ का उपग्रह टाइटन के बारे में आप क्या जानते हैं. शनि एक सुंदर ग्रह है कैसे, अथवा शनि का सौरमंडल का अत्यंत सुंदर ग्रह क्यों कहा जाता है, अथवा शनि ग्रह के वायुमंडल किन गैसों में बता, अथवा शनि का वायुमंडल कैसे बना. ಸೊ ಇವು 3ರಲ್ಲಿ ಒಂದಂತೂ ಇದ್ದೇ ಇರ್ತದೆ ಮಕ್ಕಳ. ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸತ್ಯಕಿ ಮಹಿಮಾ. ಸೊ ಈ ಪಾಠಕ್ಕೆ ಬಂದರೆ ನಮಗೆ 2 ಮಾರ್ಕ್ಸಿಗೆ ಒಂದೇ ಕ್ವಶನ್ನು. सत्य क्या होता है, अथवा उसका रूप अथवा स्वरूप कैसे होता है.
पाठ में सत्य के स्वरूप के कैसे उजगार किया दिया ಅದು ಕೇಳ್ಬೋದು. ಅಥವಾ शत्रु में सत्य बोलने की तारीफ कैसे समझाया गया है. सत्य की शक्ति के बारे में गांधी जी का कथन क्या है. ಅಥವಾ महात्मा गांधी जी का सत्य का शक्ति के बारे में क्या कथन है. ಸೊ ಇದಿಷ್ಟು ನಿಮಗೆ ಆ ಪಾಠದಲ್ಲಿ ಕೇಳುವಂತಹ ಪ್ರಶ್ನೆಗಳಾಗಿರ್ತದೆ ಮಕ್ಕಳ. ಹಾಗಾಗಿ ಇದಿಷ್ಟನ್ನು ನೀವು ಕಂಪಲ್ಸರಿ ನೋಡ್ಕೊಳ್ಳೇಬೇಕು. ನೆಕ್ಸ್ಟ್ ನಿಮಗೆ ಬಂದರೆ ಅನುವಾದ ಇರ್ತದೆ ಮಕ್ಕಳ. ಸೊ ಇಲ್ಲಿ ನಮಗೆ ಕನ್ನಡದಲ್ಲಿ ಅಥವಾ ಇಂಗ್ಲೀಷಲ್ಲಿ ಅನುವಾದವನ್ನು ಮಾಡಬೇಕು. ಸೊ ಈಸಿ ಇದೆ ಮಕ್ಕಳ, ಕ್ವಶನ್ ಆನ್ಸರ್ಸ್ ಅಷ್ಟು ಕಷ್ಟ ಇರೋದಿಲ್ಲ. ಓದ್ಕೊಳ್ಳಿ ನೋಡಿ. ईमानदार के सम्मेलन में पुलिस ईमानदारों की तलाशी ले, यह बड़ी अशोभनीय बात होगी. फिर इतने बड़े सम्मेलन में थोड़ी गड़बड़ी होगी थी. ಸೊ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ನಿಮಗೊಂದಿಷ್ಟು. ಸೊ ಇವೆಲ್ಲ ನಿಮಗೆ ಲೆಸನಿಂದಲೇ ಕೇಳುವಂಥದ್ದು, ಹೊರಗಡೆಯಿಂದ ಯಾವ ಅನುವಾದವನ್ನು ಹೆಚ್ಚಾಗಿ ಕೇಳ್ತಾ ಇಲ್ಲ ಮಕ್ಕಳು. ಹಾಗಾಗಿ ಇದಿಷ್ಟನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಲಾಸ್ಟಿಗೆ ಬಂದರೆ ಪತ್ರಲೇಖನ. ಸೊ कोई कारण देने हुए ಸೊ ಪ್ರಾಧ್ಯಾಪಕ ಚುಟ್ಟಿ ಪತ್ರ ಲಿಖಿ ಅಂತ ಹೇಳಿ ಕೇಳ್ತಾರೆ ಮಕ್ಕಳ. ಸೊ ಅಲ್ಲಿ ಫಸ್ಟ್ ನೀವು ಬರಿಬೇಕಾಗಿರೋದು ಪ್ರೇಷಕ್, ಹೆಸರನ್ನು ಹಾಕಿ 10वीं कक्षा सरकारी हाई स्कूल पगडल बंडे चलकेरे चित्रदुर्ग जिला सेवा में प्राध्यापक सरकारी हाई स्कूल सेम ಅದನ್ನು ಬರೆದ್ಬಿಟ್ಟು विषय 3 दिन के छुट्टी प्रदान करने के बारे में ಅಂತ ಹಾಕಿ सविनय निवेदन है कि मेरी तबीयत ठीक नहीं होना करना कारण दिनांक इल्लिंद इल्ली तनक 3 दिन का कक्षा में उपस्थित नहीं सकती हूँ, इसलिए आप मुझे 3 दिन की छुट्टी प्रदान करने का कृपया करें ಅಂತ ಹೇಳಿ ಧನ್ಯವಾದಕ್ಕೆ ಸಾಥ್ ಅಂತ ಹೇಳಿ ನಿಮ್ಮ ಹೆಸರನ್ನು ಬರೆದುಬಿಟ್ರೆ ಮಕ್ಕಳ ನಿಮಗೆ ಕಂಪ್ಲೀಟ್ ಅಂಕ ಸಿಗ್ತದೆ. ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ನಿಬಂಧ ಇರ್ತದೆ. ಹೆಚ್ಚಾಗಿ ನಿಮಗೆ 4 ಇಂಟರ್ನೆಟ್ ಅಂತೂ ಇದ್ದೇ ಇರ್ತದೆ ಮಕ್ಕಳ. ಹಾಗಾಗಿ ಇಂಟರ್ನೆಟ್ನ ನೋಡ್ಕೊಳ್ಳಿ. ಪ್ರಸ್ತಾವನ್, ಅರ್ಥ, ಲಾಭ, ಹಾನಿಯ, ನೆಕ್ಸ್ಟ್ ಉಪಸಂಹಾರ, ಇದಿಷ್ಟು ನೋಡ್ಕೊಳ್ಳಿ ಮಕ್ಕಳ. ನಿಮಗೆ ಈಸಿಯಾಗಿ ಇಲ್ಲಿ ನಿಮಗೆ 60 ಅಂಕಗಳನ್ನು ನೀವು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಏನು ಹೇಳಿದ್ದೇನೆ ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸಾಕು ಮಕ್ಕಳ. ಹಾಗಾಗಿ ನಾಳೆ ಬರೆಯೋ ಎಕ್ಸಾಮ್ಗೆ ಬಹಳ ಯೂಸ್ಫುಲ್ ಆಗ್ತದೆ ಅಂತ ಹೇಳ್ತಾ ಈ ವಿಡಿಯೋ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.